ಚಂದ್ರವನ್ನು ಕದ್ದುಕೊಳ್ಳಲಾಗುವುದಿಲ್ಲ. ರ್ಯೋಕಾನ್ ಎಂಬ ಝೆನ್ ಮಾಸ್ಟರ್ ಒಂದು ಕಡಿವಾಣದ ಹತ್ತಿರ ಸರಳ ಜೀವನ ನಡೆಸುತ್ತಿದ್ದನು. ಒಂದು ಸಂಜೆ ಒಬ್ಬ ಕಳ್ಳ ಅವನ ಗುಡಿಗೆ ಭೇಟಿ ನೀಡಿ ಅಲ್ಲಿ ಕದ್ದುಕೊಳ್ಳಲು ಯತ್ನಿಸಿದ. ರ್ಯೋಕಾನ್ ಹಿಂತಿರುಗಿ ಬಂದಾಗ ಅವನನ್ನು ಹಿಡಿದುಕೊಂಡ. ನೀನು ನನ್ನನ್ನು ಭೇಟಿಯಾಡಲು ದೂರದಿಂದ ಬಂದಿರಬಹುದು, ಅವನಿಗೆ ಹೇಳಿದ, ಮತ್ತು ಖಾಲಿ ಕೈಗಳಾಗಿ ಹಿಂತಿರುಗಬಾರದು. ನನ್ನ ಬಟ್ಟೆಗಳನ್ನು ಕೊಡುವ ರೀತಿಯಲ್ಲಿ ನನ್ನ ಬಟ್ಟೆಗಳನ್ನು ಸ್ವೀಕರಿಸು. ಕಳ್ಳ ಚಕಿತನಾಗಿತ್ತು. ಅವನು ಆ ಬಟ್ಟೆಗಳನ್ನು ತೆಗೆದುಕೊಳ್ಳಲಿಕ್ಕಿಲ್ಲ. ರ್ಯೋಕಾನ್ ನಗುಹೀನನಾಗಿ ಕುಳಿತಿದ್ದನು, ಚಂದ್ರನನ್ನು ನೋಡುತ್ತಿದ್ದನು. ದರಿದ ಸಹೋದರ, ನಾನು ಈ ಸುಂದರವಾದ ಚಂದ್ರವನ್ನು ಅವನಿಗೆ ಕೊಡಲು ಇಚ್ಛಿಸುತ್ತಿದ್ದೇನೆ. ಕಳ್ಳ ಸ್ವಲ್ಪ ಸಮಯ ಯೋಚಿಸಿದನು. ಅವನು ರ್ಯೋಕಾನ್ನ ದಯೆ ಮತ್ತು ಉದಾರತೆಯನ್ನು ಅರ್ಥಮಾಡಿಕೊಂಡನು. ಅವನು ತನ್ನ ಕೈಗಳನ್ನು ಬಿಚ್ಚಿ ಬಟ್ಟೆಗಳನ್ನು ತೆಗೆದುಕೊಂಡನು. ಧನ್ಯವಾದಗಳು, ಅವನು ಹೇಳಿದನು. ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಕಳ್ಳ ಹೊರಹೋದನು ಮತ್ತು ರ್ಯೋಕಾನ್ ಮತ್ತೆ ಚಂದ್ರನನ್ನು ನೋಡಲು ಪ್ರಾರಂಭಿಸಿದನು. ಅವನು ನಗುತ್ತಿದ್ದನು. ಈ ಕಥೆಯು ಝೆನ್ ತತ್ವಶಾಸ್ತ್ರದ ಒಂದು ಮುಖ್ಯ ಪಾಠವನ್ನು ಬೋಧಿಸುತ್ತದೆ. ವಸ್ತುಗಳು ಮತ್ತು ವಸ್ತುಗಳನ್ನು ಕದ್ದುಕೊಳ್ಳಬಹುದು, ಆದರೆ ಶಾಶ್ವತವಾದ ಮತ್ತು ಅಮೂಲ್ಯವಾದ ವಿಷಯಗಳನ್ನು, ಉದಾಹರಣೆಗೆ ಪ್ರೀತಿ, ದಯೆ ಮತ್ತು ಉದಾರತೆ, ಕದ್ದುಕೊಳ್ಳಲಾಗುವುದಿಲ್ಲ. ಕಥೆಯಲ್ಲಿ ಕಳ್ಳನು ರ್ಯೋಕಾನ್ನ ಬಟ್ಟೆಗಳನ್ನು ಕದ್ದುಕೊಳ್ಳಲು ಪ್ರಯತ್ನಿಸುತ್ತಾನೆ, ಆದರೆ ಅವನು ಅವನ ದಯೆ ಮತ್ತು ಉದಾರತೆಯಿಂದ ಪ್ರಭಾವಿತನಾಗುತ್ತಾನೆ. ಅವನು ತನ್ನ ಕೈಗಳನ್ನು ಬಿಚ್ಚಿ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಾನೆ. ಇದು ಅವನು ರ್ಯೋಕಾನ್ನ ಶಾಶ್ವತವಾದ ಮೌಲ್ಯಗಳನ್ನು ಅಂಗೀಕರಿಸುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ಈ ಕಥೆಯು ನಮಗೆ ನಮ್ಮ ಜೀವನದಲ್ಲಿ ಶಾಶ್ವತವಾದ ಮತ್ತು ಅಮೂಲ್ಯವಾದ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುವ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ. ನಾವು ವಸ್ತುಗಳು ಮತ್ತು ವಸ್ತುಗಳಿಂದ ಮೋಹಿತರಾಗಬಾರದು, ಏಕೆಂದರೆ ಅವುಗಳನ್ನು ಕದ್ದುಕೊಳ್ಳಬಹುದು ಅಥವಾ ನಷ್ಟವಾಗಬಹುದು. ನಾವು ಪ್ರೀತಿ, ದಯೆ ಮತ್ತು ಉದಾರತೆಯಂತಹ ಶಾಶ್ವತ ಮೌಲ್ಯಗಳ ಮೇಲೆ ಗಮನ ಕೇಂದ್ರೀಕರಿಸಬೇಕು, ಏಕೆಂದರೆ ಅವುಗಳು ನಮ್ಮ ಜೀವನವನ್ನು ಶ್ರೀಮಂತ ಮತ್ತು ಅರ್ಥಪೂರ್ಣವಾಗಿಸುತ್ತವೆ.